ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಇವತ್ತು ಬನ್ಸಿ ರವೆಯಿಂದ ಸಜ್ಕ ಮಾಡ್ತಿದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅನ್ನೋದು ನೋಡಿ. ಹಾಗೆ ಮತ್ತು ಕಗ್ಗು ಟಮಾಟೋದಿಂದ ಚಟ್ನಿ ಮಾಡ್ತಿದ್ದೀನಿ. ರೋಟಿ ಪಚ್ಚಡಿ ಅಂತಾರೆ ತೆಲಂಗಾಣದಲ್ಲಿ. ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫಸ್ಟ್ ಆಫ್ ಆಲ್ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕಟ್ ಮಾಡಿರುವಂಥ ಕಗ್ಗು ಟಮಾಟೋಗಳೆಲ್ಲ ಹಾಕ್ಕೊಂಡು ಒಂದು ಕಡೆ ಫ್ರೈ ಮಾಡಬೇಕು. ಒಂದು ಕಡೆ ತುಪ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು, ಇಲೈಚಿ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ, ಒಂದು ಸ್ವಲ್ಪ ರವೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೋಡಿಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಡ್ಬೇಕು. ಬಿಸಿ ಮಾಡಿ ಇಟ್ಟಿದ್ದೀನಿ. ಅದಾದ ನಂತರ ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಎಷ್ಟು ಬೇಕಾಗುತ್ತೋ ಅಷ್ಟು ವಾಟ್ರ್ ಹಾಕ್ಕೊಳ್ಬೇಕು. ಅದಾದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಅದು ಈ ಕಡೆ ಮತ್ತು ಟಮಾಟ ಎಲ್ಲ ಫ್ರೈ ಆಗ್ತಿದೆಯೋ ಇಲ್ವೋ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ತಾ ಮಾಡ್ತಿದ್ದೀನಿ. ಹಾಗೆ ಲಕ್ಕಿ ಕಿಚನ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಟೈಮ್ನಲ್ಲಿ ಸಾಲ್ಟ್ ಹಾಕ್ಕೊಂಡೆ. ದೊಡ್ಡುಪ್ಪು ಆದರೆ ದಪ್ಪನುಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಜಲ್ದಿನೇ ಕುದ್ದು ಬಿಡುತ್ತೆ ಅದೆಲ್ಲನೂ. ಈ ಕಡೆ ಸಜ್ಕ ರೆಡಿ ಆಗ್ತಾ ಇದೆ. ಅದಾದ ನಂತರ ಇದೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಹೇಗಿವೆ ನಮ್ಮ ಬ್ಲಾಗ್ಸ್ ಅಂತ ಹೇಳಿ ಕಮೆಂಟ್ನಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ನಮ್ಮ ಚಾನಲ್ನಲ್ಲಿ ಇನ್ನೂ ಹಲವಾರು ವೀಡಿಯೋಸ್ ಇವೆ, ಚೆಕ್ ಮಾಡಿ. ಹಾಗೆ ನಿಮಗೆ ಏನು ಇಷ್ಟ ಆಗಿತ್ತು ಅಡುಗೆ, ನಿಮ್ಮ ಮನೆಯಲ್ಲಿ ಮಾಡುವ ಅಡುಗೆಗಳಿಗೆ ಇದಕ್ಕೆ ಸಿಮ್ಲರ್ ಯಾವುದಾದ್ರು ಇದ್ದರೆ ಕೂಡ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾವ ಕಡೆ ಎಲ್ಲ ನೋಡ್ತಿದ್ದೀರಾ ನಮ್ಮ ವೀಡಿಯೋಸ್ ಎಲ್ಲ ಗೊತ್ತಾಗೋದಕ್ಕೆ ಒಂದು ಕಮೆಂಟ್ ಹಾಕಿ ಅಷ್ಟೇ. ಇದೆಲ್ಲ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಟಿದ್ದೆ, ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸಾಲ್ಟ್ ಎಲ್ಲ ನೋಡ್ಕೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಏನಂತಾರೆ ಅದಕ್ಕೆ ಬಗರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಾದ ನಂತರ ಚೆನ್ನಾಗಿ ಚಿಟ್ಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಬಿಡಬೇಕು, ಇನ್ನೇನಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಾದರೂ ಬಾಯಿ ಟೇಸ್ಟ್ ಆಗಿಲ್ಲ, ಬಾಯಲ್ಲಿ ಟೇಸ್ಟೇ ಗೊತ್ತಾಗ್ತಿಲ್ಲ, ಫೀವರು ಅದು ಇದು ಅಂದಾಗ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೋಡಿ ಕಾಂಬಿನೇಷನ್ ಇವತ್ತು ಚಪಾತಿ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು. ಫಸ್ಟ್ ಆಫ್ ಆಲ್ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತಂದು. ಚೆನ್ನಾಗಾಗಿದೆ. ಹಾಗೆ ಚಪಾತಿ ಕೂಡ ಮಾಡ್ತಿದ್ದೀನಿ. ಇದ್ರ ಜೋಡಿ ಸೆಟ್ ಆಗಂಗೆ. ಹಿಟ್ಟು ಸ್ವಲ್ಪ ಮೆತ್ತಗಾಗಿತ್ತು, ನೆನೆ ಇಟ್ಟಿದ್ದೆ ಅಲ್ವಾ, ತುಂಬ ಮೆತ್ತಗಾಗಿತ್ತು. ಆದರೂ ಚೆನ್ನಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಹಿಟ್ಟು ಅಷ್ಟು ಮೃದು ಆಗಿರುತ್ತೆ ಚಪಾತಿ ಕೂಡ. ನೋಡ್ತಾ ಇರಿ ಹೇಗೆ ಮಾಡ್ತಿದ್ದೀನಿ ಅಂತಂದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ ಯಾರು ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಬಾರಿ ಏನೋ ಮಾಡ್ತಿರೋದು ಅನ್ನೋ ಆಗಿದೆ ನನಗೆ. ವಿಡಿಯೋಗೋಸ್ಕರ ಮಾಡ್ತಿದ್ದೀನಲ್ವ, ಸ್ವಲ್ಪ ನರ್ವಸ್ಸು, ಸ್ವಲ್ಪ ಭಯ. ಆದರೂ ಪರವಾಗಿಲ್ಲ, ಮಾಡ್ತಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ದುಡ್ಡೇನು ಹತ್ತಂಗಿಲ್ಲ, ಅದ್ರಿಂದ ನಿಮ್ಮ ಫೋನಿಗೇನು ವರಿ ಆಗೋದಿಲ್ಲ. ಹಾಗೆ ನೀವು ಕೂಡ ನೋಡ್ಬೋದು. ಬೋರ್ ಬರ್ತಿದ್ರೆ ಹೇಳಿ, ಇನ್ನೇನಾದರೂ ಆ್ಯಡ್ ಮಾಡೋಣ ವಿಡಿಯೋಲ್ಲಿ. ಡೈಲಿ ಒಂದು ಹೆಣ್ಣಿನ ಲೈಫ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ, ಏನೇನು ಮಾಡಬೇಕು, ಏನೇನು ಮಾಡ್ತಾಳೆ ಅನ್ನೋದು ಕೂಡ ಮುಂದಿನ ವೀಡಿಯೋಲ್ಲಿ ಬರುತ್ತೆ, ಫ್ಯೂಚರ್ ವೀಡಿಯೋಲ್ಲಿ. ಈಗ ಜಸ್ಟ್ ಅಡುಗೆಗಳು ಮಾತ್ರನೇ. ಒಂದು ಟೈಮ್ನಲ್ಲಿ ಫ್ಯೂಚರಲ್ಲಿ ನಮ್ಮ ಫೇಸ್ ರಿವೀಲ್ ಕೂಡ ಮಾಡೋಣ ಅಂತ ಇದೆ. ಹೀಗೆ ಸಬ್ಸ್ಕ್ರೈಬ್ ಎಲ್ಲ ಆಗಿದ್ದರೆ ಚಾಲೆಂಜ್ ತೊಗೊಳ್ಬೇಕು ಅನ್ಕೋತಾ ಇದ್ದೀನಿ. 100 ಡೇಸಲ್ಲಿ 1000 ಸಬ್ಸ್ಕ್ರೈಬರ್ಸ್ ಅಂತಂದು. ನೋಡೋಣ. ಈಗ 35 ಮೆಂಬರ್ಸ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ಹೀಗೆ ನನ್ನ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೀವು ನೋಡಲಾರ್ದು ನಮ್ಮ ಸಬ್ಸ್ಕ್ರೈಬ್ಗಳು ಯಾರು ಇದ್ದಿದ್ರೆ ಇಂತಕ್ಕೆ ಮುಂಚೆ ವೀಡಿಯೋಗಳೆಲ್ಲ ಇಟ್ಟಿದ್ದೆಲ್ಲ ನೀವು ನೋಡಿದ್ದಿಲ್ಲ ಅಂತಂದರೆ ಫಸ್ಟ್ ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಹೇಗಾಗಿದೆ ಅಂತ ಎಲ್ಲ ಹೇಳಿ ವಿಡಿಯೋ. ಹಾಗೆ ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.